ನನ್ನ ಜೊತೆ ಇನ್ನಿಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಸುರಸುಂದರ ಅಂಗ ಅವಿನಾಶ್ ಅವರಿದ್ದಾರೆ. ವೆಲ್ಕಮ್ ಟು ದಿ ಶೋ. ಅವಿನಾಶ್ ಅವರೇ, ನಿಮ್ಮ ಮೇಲೆ ನಂಗೆ ಒಂಚೂರು ಬೇಜಾರಿದೆ. ಏನಕ್ಕೆ? ಯಾಕೆ ಕೆಂಪು ಕಲರ್ ಹಾಕೋ ಬಂದಿದ್ದೀರಾ ಡ್ರೆಸ್ಸು, ಟೀ ಶರ್ಟು? ಅಲ್ಲ, ಎಲ್ಲರೂ ಇವತ್ತು ರೆಡ್ಡೇ ಹಾಕ್ಬೇಕಲ್ವಾ? RCB ಮ್ಯಾಚ್ ದಿನ ನಾನು ಹಾಕಿಲ್ವಾ? ರೆಡ್ ಅಂದ್ರೆ ಹಂಗೆ ರೆಡ್, ನೀವು ರೆಡ್. ಪ್ಯೂರ್ ರೆಡ್ ಅಲ್ಲ, ಅವ್ರದ್ದು ಬೇರೆ ರೀತಿ ಇದೆ. ನಂದು ಪ್ಯೂರ್ ರೆಡ್. ಅದು ಸ್ವಲ್ಪ ಮ್ಯಾಚ್ ಆಗ್ಬೋದು ಅಷ್ಟೇ, ಬಟ್ ಅವಾಗ್ಲಿಂದ ಪ್ಯೂರ್ ರೆಡ್ ನಂದು. ಸೊ ಅಂದ್ರೂ ನಂಗೆ ಒಂದು ಸ್ವಲ್ಪ ಏನಿದ್ದು ಅಯ್ಯೋ ಮೈ ಗಾಡ್ ಅಂತ ಅನ್ನಿಸು. ಎನಿವೇಸ್, ನಮ್ಮ ಜೊತೆ ಹೀತಾ ಮ್ಯಾಮ್ ಅವರಿದ್ದಾರೆ, ಮೀತಾ ಮ್ಯಾಮ್ ಇದ್ದಾರೆ. ಸೊ ಮೀತಾ ಮ್ಯಾಮ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಳಿ ಮೇಡಮ್, ನೀವು ಯಾರಿಗೆ ಸಪೋರ್ಟು? ನಾವು RCBಗೆ ಸಪೋರ್ಟು. RCB ಅವರಾಗಿ ಇದ್ಕೊಂಡು RCB ಬ್ಯಾಂಗ್ಳೂರವರು RCBಗೆ ಸಪೋರ್ಟ್ ಮಾಡಬೇಕಲ್ವಾ? ಯಾರು ಮೇಡಮ್ ನಿಮಗೆ ಸಿಕ್ಕಾಪಟ್ಟೆ ಇಷ್ಟವಾದ ಪ್ಲೇಯರ್? ಸಿಕ್ಕಾಪಟ್ಟೆ ಎಲ್ಲರೂ ಇಷ್ಟನೇ. RCB ಟೀಮಲ್ಲಿ ಇರೋರು ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಯಾರಾದರೂ ಒಬ್ಬರು ಸ್ಪೆಷಲ್ ಫೇವ್ರೆಟ್ ಅಂತ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, ಯಾರನ್ನ ಕೇಳಿದ್ರು ವಿರಾಟ್ ಕೊಹ್ಲಿನೇ ಅಂತಾರೆ. ಆ್ಯಂಡ್ ಎಸ್, ಇವತ್ತು ವಿರಾಟ್ ಕೊಹ್ಲಿ ಅವರೇ ಆ್ಯಕ್ಚುಲಿ ಎಲ್ಲರೂ ತುಂಬ ಏನು ಹೇಳ್ತಾರೆ, ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡ್ತಿರೋದು ಅಂದರೆ ವಿರಾಟ್ ಕೊಹ್ಲಿ ಅವ್ರನ್ನ. ಏನಂತೀರಾ, ಕರೆಕ್ಟಾ? 100% ನಿಜ. ಸೊ ಏನಕ್ಕೆ ಅಂದರೆ ಕನ್ಸಿಸ್ಟೆನ್ಸಿ ಆ ರೀತಿ ತೋರಿಸಿದ್ದಾರೆ, ಯಾರು ಸುಮ್ಮನೆ ಹೇಳಲ್ಲ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು. ಸೊ ಇಲ್ಲಿವರೆಗೂ 600+ ರನ್ಸು ಬ್ಯಾಕ್ ಟು ಬ್ಯಾಕ್ ಕನ್ಸಿಸ್ಟೆನ್ಸಿ ಯಾರು ಮಾಡಿಲ್ಲ. ಬಟ್ 2023 ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. 24-25, 23-24-25 3 ಸೀಸನ್ ಕೂಡ 600+. ರೋಹಿತ್ ಅವರು ಇದುವರೆಗೂ IPL ಕೆರಿಯರಲ್ಲಿ 18 ವರ್ಷದಲ್ಲಿ ಅವರೇ ಒಂದ್ಸಲನೂ ಮಾಡಿಲ್ಲ. ಸೊ ಹಾಗಾಗಿ ಏನಕ್ಕೆ ಅಷ್ಟು ದೊಡ್ಡದಾಗಿ ಬ್ರ್ಯಾಂಡ್ ಬೆಳೆದಿದೆ, ಅಷ್ಟು ದೊಡ್ಡದಾಗಿ ಹೆಸರಿದೆ ಅಂದರೆ ಅವ್ರು ಆಡಿರೋ ಕ್ರಿಕೆಟು. ಸೊ ಆ್ಯಂಡ್ ಈ ಸೀಸನಲ್ಲಿ ಯಾವ್ಯಾವ ಮ್ಯಾಚ್ ಚೆನ್ನಾಗಿ ಆಡಿದಾರೋ ಎಲ್ಲ ಮ್ಯಾಚು ನಾವು ಗೆದ್ದಿದ್ದೀವಿ. ಆ್ಯಂಡ್ ಅವ್ರ ಕಡೆಯಿಂದ ಬಂದಿರೋ 50+ ಎಲ್ಲ ಮ್ಯಾಚ್ ಗೆದ್ದಿದ್ದೀವಿ. ಯಾವ ಮ್ಯಾಚಲ್ಲಿ ಅವ್ರು 50 ಹೊಡೆದಿದ್ದಾರೋ ಆ ಎಲ್ಲ ಮ್ಯಾಚು ಗೆದ್ದಿದ್ದೀವಿ. ಆ ಕಾರಣಕ್ಕೆ ಅವ್ರು ಕಿಂಗ್ ಕೊಹ್ಲಿ ಆಗಿರೋದು. ಆ್ಯಂಡ್ ಇವತ್ತು ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಂದೇ ಬರುತ್ತೆ. ಆ್ಯಂಡ್ ಬೇರೆಯವರು ನರ್ವಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಿಗ್ ಗೇಮ್ಸು, ಹೈ ವೋಲ್ಟೇಜ್ ಮ್ಯಾಚ್ ಅಂದಿದ ತಕ್ಷಣ ವಿರಾಟ್ ಕೊಹ್ಲಿಗಿಂತ ಬೆಸ್ಟ್ ಪರ್ಸನ್ ಇಡೀ ವರ್ಲ್ಡಲ್ಲೇ ಇಲ್ಲ. ಇನ್ನೊಂದು ಕೂಡ ಭಯ ಇದೆ ಅಲ್ವಾ, ಲೀಗ್ ಹಂತದಲ್ಲೆಲ್ಲ ಸಕ್ಕತ್ತಾಗಿ ಆಡ್ತಾರೆ ಕೊಹ್ಲಿ ಅವರು. ಈ ಕ್ವಾಲಿಫೈಯರು ಆ ಥರ ಬಂದಾಗ ಒಂದು ಸ್ವಲ್ಪ ಅವರ ಆಟದ ಪ್ರದರ್ಶನ ಒಂಚೂರು ಕಮ್ಮಿ ಆಗ್ಬಿಡುತ್ತೆ. ಆಗಿದೆ ಒಂದೊಂದ್ಸಲ ಆಗಿದೆ. ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ಲಿ ಇಂಡಿಯಾಗೆ ಆಡ್ಬೇಕಾದ್ರೆ ಆ ಥರ ಆಗಿಲ್ಲ. ಬಟ್ IPL ಆಡ್ಬೇಕಾದ್ರೆ, RCBಗೆ ಆಡ್ಬೇಕಾದ್ರೆ ಆಗಿದೆ. ಬಟ್ ಇವತ್ತು ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಕೊಹ್ಲಿ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಕೂಡ. ಇವಾಗ 2016-15 ಆ ಟೈಮಲ್ಲೆಲ್ಲ ತೊಗೊಂಡ್ರೆ ಕೊಹ್ಲಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ. ಕೊಹ್ಲಿ, ABD, ಗೇಲ್ ಇವ್ರು ಮೂವರೇ ತೊಗೊಂಡೋಗಿದ್ರು ಇದು ಫಿನಾಲೆವರೆಗೂ. ಆ್ಯಂಡ್ ಆ ಟೈಮಲ್ಲಿ ನಾವು ಬೌಲರ್ಸ್ ನೋಡಿದ್ರೆ ನಮ್ಗೆ ಈಗಲೇ ಶಾಕ್ ಆಗುತ್ತೆ, ಇಂಥ ಬೌಲಿಂಗ್ ಲೈನಪ್ ಇಟ್ಕೊಂಡು ನಾವು ಫಿನಾಲೆಗೆ ಹೋಗಿದ್ವಾ ಅಂತ. ಬಟ್ ಇವಾಗ ಹಂಗಲ್ಲ. ಕೊಹ್ಲಿ ಇಲ್ಲದೆ ಕೂಡ ಆಡುವಂತಹ ಆಟಗಾರ್ಸಿದ್ದಾರೆ, ಸಾಲ್ಟು ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಬೌಲರ್ಸು ಮೊನ್ನೆ ತುಷಾರ ಬಂದರು, ಹೇಸಲ್ವುಡ್ ಬ್ಯಾಕ್ ಆಗಿದ್ದಾರೆ, ಅದೊಂದು ಖುಷಿ ವಿಷಯ. ಮತ್ತು ತುಷಾರ ಮೊನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅದು ಖುಷಿ ವಿಷಯ. ಬಟ್ ಅವರಿಬ್ಬರ ಮಧ್ಯೆ ಯಾರನ್ನ ಉಳಿಸ್ಕೊತಾರೆ ಅದು ಇವಾಗ ದೊಡ್ಡ ಸಮಸ್ಯೆ. ಯಾಕಂದರೆ ಇಬ್ಬರು ಫಾರಿನ್ ಪ್ಲೇಯರ್ಸು, ಇಬ್ಬರನ್ನೂ ಆಡ್ಸೋದಕ್ಕಾಗಲ್ಲ. ಇಬ್ಬರನ್ನೂ ಆಡ್ಸಿದ್ರೆ ನಾವು ಇವ್ರನ್ನ ಸಾಲ್ಟ್ ಓಪನ್ ಮಾಡ್ತಾರೆ. ಸೊ ಅವ್ರನ್ನೂ ಕೈ ಬಿಡೋದಕ್ಕಾಗಲ್ಲ. ಆ್ಯಂಡ್ ಆಲ್ರೌಂಡರ್ ಇದ್ದಾರೆ ಮಿಡ್ಲಲ್ಲಿ, 4 ಫಾರಿನ್ ಪ್ಲೇಯರ್ಸ್ ಆಡ್ಸೋದಕ್ಕೆ ಕಾರಣ ಇರೋದು. ಸೊ ಹಾಗಾಗಿ ಯಾರನ್ನ ಕೈ ಬಿಡ್ತಾರೆ ಗೊತ್ತಿಲ್ಲ. ತುಷಾರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬರೀ RCB ಪರ ಅಲ್ಲ, ಮೊನ್ನೆ ಆದಂತಹ ಮ್ಯಾಚಲ್ಲಿ LSG ಮತ್ತು RCB ಇಬ್ರಿಗೂ ಕಂಪೇರ್ ಮಾಡಿದ್ರೆ ಅವ್ರ ಬೌಲರ್ಸು ನಮ್ಮ ಬೌಲರ್ಸು ಯಾರನ್ನೇ ಕಂಪೇರ್ ಮಾಡಿ ನೋಡಿ, ದಿ ಬೆಸ್ಟ್ ಸ್ಪೆಲ್ ಹಾಕಿರೋದು ತುಷಾರ ಅವರು. ಸೊ ಹಾಗಾಗಿ ಇವತ್ತು ಹೇಸಲ್ವುಡ್ ಆಡಬೇಕಂದ್ರೆ ತುಷಾರನ್ನು ಕೈ ಬಿಡಬೇಕು. ಸೊ ಅದು ಚಾಲೆಂಜಿಂಗ್ ಇದೆ, ಬಟ್ ಖುಷಿ ವಿಷಯ ಹೇಸಲ್ವುಡ್. ಯಾಕಂದರೆ RCB ಪರ ಅತಿ ಹೆಚ್ಚು ಡಾಟ್ ಬಾಲ್ಸ್ ಹಾಕಿರೋದು ಹೇಸಲ್ವುಡ್ ಈ ಸೀಸನ್ನು. ಸೊ ಯಾರನ್ನ ಆಡಿಸ್ತಾರೆ ನೋಡಬೇಕು. ಆ್ಯಂಡ್ ಈ ಸಲ ತಂಡ ಕೂಡ ತುಂಬ ಬಲಿಷ್ಠವಾಗಿದೆ. ಆ್ಯಂಡ್ ಎಸ್, ಸ್ವಿಚಿಂಗ್ ಟು ನಮ್ಮ ಆರ್ಯವರ್ಧನ್ ಗುರುಗಳೇ, ವಿರಾಟ್ ಕೊಹ್ಲಿ ಬಗ್ಗೆ ಎಲ್ಲರ ಕಣ್ಣು ವಿರಾಟ್ ಕೊಹ್ಲಿ ಅವ್ರ ಅತ್ತ. ಸೊ ಇವತ್ತು ಕೂಡ ಪಂಜಾಬ್ ಅವ್ರ ಎಲ್ಲ ಪ್ಲೇಯರ್ಸು ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಸೊ ಅವ್ರ ಲಕ್ಕು, ಅವ್ರ ಅದೃಷ್ಟ, ಅವ್ರ ಡೇಟ್ ಆಫ್ ಬರ್ತ್ ಬಗ್ಗೆ ನಿಮ್ಮ ಭವಿಷ್ಯ ನೋಡಿ. ಇವತ್ತು ಆರಿದ್ರ ನಕ್ಷತ್ರ ವಿರಾಟ್ ಕೊಹ್ಲಿ ತುಂಬ ಫೇವ್ರೇಟ್ ಆದಂಥ ನಕ್ಷತ್ರ ಆಗುತ್ತೆ. ನಾಳೆ ಆದರೆ ಕಷ್ಟ ಆಗೋದು. ಇವತ್ತು ಸಂಜೆ 11 ಗಂಟೆಗೆಲ್ಲ ಪುನರ್ವಸು ನಕ್ಷತ್ರ ಬರುತ್ತೆ. 100%. ಇದು ಆರಿದ್ರ ನಕ್ಷತ್ರ. ರಾಹು ನಕ್ಷತ್ರ ವಿರಾಟ್ ಕೊಹ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ. ರಾಹು ದಶೆ ನಡೀತಾ ಇದೆ. ಹಾಗಾಗಿಯೇ ಇವತ್ತು ವಿರಾಟ್ ಕೊಹ್ಲಿಗೆ ತುಂಬ ಚೆನ್ನಾಗಿದೆ. ಮತ್ತು ವಿರಾಟ್ ಕೊಹ್ಲಿ ಈ ಸರಿ RCBಗೆ ವಿರಾಟ್ ಕೊಹ್ಲಿನೇ ಇಂಪಾರ್ಟೆಂಟ್ ಅನ್ನಂಗಲ್ಲ. ಯಾಕಂದರೆ ಕ್ಯಾಪ್ಟನ್ನು ಕೂಡ ಇಂಪಾರ್ಟೆಂಟ್ ಅನ್ನಂಗಿಲ್ಲ. ಎಲ್ಲರೂ ಆಡ್ತಾರೆ ಕೂತಾರೆ. ಇವತ್ತು ನಮ್ಗೆ ಏನು ಬೇಕೋ ಅದನ್ನು ಆಡ್ತಾ ಇದೀವಿ ಅಂತ. ಅವ್ರು ಕ್ಯಾಪ್ಟನ್ನು ಇವಾಗ ಬದಲಾಗಿರೋದ್ರಿಂದ ಎಲ್ಲರೂ ಒಬ್ಬ ಪ್ಲೇಯರ್ ನುಗ್ತಾ ಇದ್ದಾರೆ. ಅಂದರೆ ಒಬ್ಬರ ಮೇಲೆ ಟೀಮ್ ನಿಂತಿರೋ ಥರ ಆಗಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ಈ ಸರಿ ತುಂಬ ಚೆನ್ನಾಗಿದೆ 100%. ಮತ್ತು ಇವತ್ತಿನ ದಿನ ತುಂಬ ಚೆನ್ನಾಗಿದೆ ವಿರಾಟ್ ಕೊಹ್ಲಿ. ಯಾಕಂದರೆ ಅವ್ರು 5 and 6 ಕಾಂಬಿನೇಷನ್ ಹುಟ್ಟಿರೋದ್ರಿಂದ ಇವತ್ತು 2 and 7 ಕಾಂಬಿನೇಷನ್ ದಿ ಬೆಸ್ಟ್ ಗುಡ್ ಕಾಂಬಿನೇಷನ್ ಅಂತ ಹೇಳುತ್ತೆ. ಇವರಿಬ್ಬರು ಹೋಲಿಸಿದಾಗ ತುಂಬ ಸಖತ್ತಾಗಿರೋದು ವಿರಾಟ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ ಇವತ್ತು ತುಂಬ 100% 100 ಹೊಡಿಬೋದು. 100 ಬಂದಿಲ್ಲ ಈ ಸೀರೀಸಲ್ಲಿ. 100 ಈ ಸರಿ ರನ್ನನ್ನು ಮಾಡ್ಬೋದು. ಅಂದರೆ ನಾನು ಒಂದು ಸ್ವಲ್ಪ ನಂಗೆ ಟೈಮ್ ಬಿದ್ದಿದ್ದು ಕಮ್ಮಿನೇ. ಅದರಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ನಾನು ಚರ್ಚೆ ಮಾಡಿದೆ, ನಾನು ಕೇಶವ ಎಲ್ಲವನ್ನು ಚರ್ಚೆ ಮಾಡಿದಾಗ ಎಲ್ಲರಿಗೂ RCB 100% ಚೆನ್ನಾಗಿದೆ. ಎಲ್ಲರೂ ಕೂಡ ನಾವು ನೋಡಿದಾಗ
ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರು ಅಂತ ನೋಡಿದಾಗ ಎಲ್ಲರೂ ಮಾಸ್ ಆಗಿದ್ದಾರೆ 100%, ಎಲ್ಲರೂ ಟೇಕಲ್ಲಿದ್ದಾರೆ 100%. ಇವತ್ತು ಮ್ಯಾಚ್ ಸ್ಟಾರ್ಟ್ Fans ಮಾಸು, team ಅದು ಇವ್ರು ಹೋದ್ರೆ ಅವ್ರು ಎಲ್ಲೋ ಅಳುಕ್ ಪುಳುಕ್ನ ಔಟ್ ಆಗಬೇಕಾದ್ರೆ ಫಿಲ್ ಸಾಲ್ಟ್ ಕೂಡ 28ನೇ ತಾರೀಕು ಅವ್ರದ್ದು ಕೂಡ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವರಿಂದಲೂ ನಾವು 100 ನಿರೀಕ್ಷೆ ಮಾಡಿಲ್ಲ. 100% ಇಲ್ಲಿಂದ ಫೈನಲ್ ಒಳಗಡೆ ಅವ್ರನ್ನೂ 100 ನೋಡ್ಬೋದು. 100% ಅವ್ರು 80-75 ಇನ್ನೂ ಬಂದಿಲ್ಲ, 65ಕ್ಕೆ ಲಾಸ್ಟ್ ಆಗಿರ್ಬೋದು. ಹಾಗಾಗಿ ವಿರಾಟ್ ಕೊಹ್ಲಿ ನಮ್ಮಲ್ಲಿ ಯಾವಾಗಲೂ RCB ಇವತ್ತರೆಗೂ ಕೂಡ ಕಪ್ ಹೊಡೆದಿಲ್ಲ. ಆದರೆ ಆರೆಂಜ್ ಕ್ಯಾಪ್ ಓಡ್ರು ನಾವೇ ಜಾಸ್ತಿ ಇದ್ದೀವಿ. ಮುಂಬೈಲಿ ಆರೆಂಜ್ ಓಡ್ರು ಭಾಳ ಕಮ್ಮಿ. ತೆಂಡೂಲ್ಕರ್ ಏನೋ ಒಂದು ಸರಿ ತಗೊಂಡಿರ್ಬೋದು. ಆದರೆ ನಮ್ಮಲ್ಲಿ ಬೌಲರ್ಗೂ ಆರೆಂಜ್ ಕ್ಯಾಪ್ ಇರುತ್ತೆ, ಬ್ಯಾಟ್ಸ್ಮನ್ಗೂ ಇರುತ್ತೆ. ಆದರೆ ಈ ಸರಿ ಕಪ್ಪಿಗಾಗಿ ಆಡಬೇಕಾಗಿರೋದು ಇವತ್ತು ತುಂಬ ಒಳ್ಳೆ ದಿವಸ ಆಗಿತ್ತು. ಯಾಕಂದರೆ 29ನೇ ತಾರೀಕು ಬೆಂಗಳೂರಲ್ಲಿ ಆಗಿರೋದು ಕಷ್ಟ ಆಗಿರೋದು. ಯಾಕಂದರೆ ಬೆಂಗಳೂರು ಸ್ಟೇಡಿಯಂ ಎಲ್ಲ ರೆಡ್ಡೇ ಇರುತ್ತೆ, ರೆಡ್ ಆಪೋಸಿಟ್ ನಂಬರ್ಸ್ ಆಗುತ್ತೆ. ಹಾಗಾಗಿ ಬ್ಲೂ ರೆಡ್ ಇವತ್ತು ಔಟ್ ಪಿಚ್ ಪಂಜಾಬ್ ಅಲ್ಲೂ ರೆಡ್ ಇರುತ್ತಲ್ಲ, ಪಂಜಾಬ್ ಹೋಮ್ ಗ್ರೌಂಡ್ ಅದು ಅವರೇ ಜಾಸ್ತಿ ಹಾಕಿರ್ತಾರೆ ಪ್ಲೇಯರ್ಸು. ಅವ್ರಿಗೂ ಕೂಡ ಕಾಸ್ಟ್ಯೂಮ್ ಮಿಕ್ಸ್ ಇರುತ್ತೆ 100%. ಅದರಿಂದ ಏನಾಗುತ್ತೆ ಇವತ್ತು 29 ಈ ವರ್ಷದ ವೆರಿ ಡೇಂಜರ್ ನಂಬರ್ ರೆಡ್ ಅಂತ ಹೇಳುತ್ತೆ. ರೆಡ್ ಹಾಗಾಗಿ RCB ಮ್ಯಾಚನ್ನು ಇಲ್ಲಿವರೆಗೂ ಮ್ಯಾಚ್ ನಡೆದು ಮಳೆ ಬಂದು ಮ್ಯಾಚ್ ನಡೆದಿಲ್ಲ ಗ್ರೌಂಡು RCBನೇ ಆಗಿರುತ್ತೆ. ಅದೇ ಥರ ಫಸ್ಟ್ ಮ್ಯಾಚ್ RCB ಇರುತ್ತೆ, ಅವತ್ತು 9ನೇ ತಾರೀಕು ಅದನ್ನು ರದ್ದು ಮಾಡ್ತಾರೆ 100%. ಎಲ್ಲವೂ ಕೂಡ ರೆಡ್ಗೆ ಅಷ್ಟೊಂದು ಎಫೆಕ್ಟ್ ಇತ್ತು. ಆಗ ಇವತ್ತು 29ನೇ ನಂಬರ್ಸ್. ಇವತ್ತು ಭಾಳ ಕುತೂಹಲ ಇದೆ, ಮಳೆ ಬರುತ್ತಾ ಬರಲ್ವ ಅನ್ನೋ ಗೊಂದಲ ಇದೆ. ಏನೇ ಬಂದರೂ ಕೂಡ ಮ್ಯಾಚ್ ನಡೆದಿದೆ. ನಾವ್ ಇವಾಗ ನೋಡ್ಬೇಕಾಗಿರೋದು ಏನಂದ್ರೆ ಶ್ರೇಯಸ್ ಅಯ್ಯರ್ ಪ್ಲಸ್ ವಿರಾಟ್ ಕೊಹ್ಲಿ ಅವರು. ಸೊ ಶ್ರೇಯಸ್ ಅಯ್ಯರ್ ಅವರು 14 ಪಂದ್ಯದಲ್ಲಿ 514 ರನ್ ಅನ್ನ ಹೊಡೆದ್ರೆ, ವಿರಾಟ್ ಕೊಹ್ಲಿ ಅವರು 13 ಪಂದ್ಯದಲ್ಲಿ 602 ರನ್ ಅನ್ನ ಹೊಡೆದಿರುವಂತಹ ಧೀರ. ಸೊ ಅಂದರೆ ವಿರಾಟ್ ಕೊಹ್ಲಿ ಬರೋ ಜಾಗ ಓಪನಿಂಗ್ ಬರ್ತಾರೆ. ವಿರಾಟ್ ಕೊಹ್ಲಿ ತುಂಬ ತಾಳ್ಮೆಯಿಂದ ಆಡ್ತಾ ಇದ್ದಾರೆ, ತುಂಬ ಬಿಗ್ ಹಿಟ್ಟರ್ಸ್ ಅಲ್ಲ. ಶ್ರೇಯಸ್ ಅಯ್ಯರ್ ಹಂಗಲ್ಲ, ಅವನು 2 ವಿಕೆಟ್ ಆದಮೇಲೆ ಬರೋಂಥ ಪ್ಲೇಯರ್ಸ್. ಇತ್ತೀಚೆಗೆ ಲೇಟಾಗಿ ಬರ್ತಿದ್ರು. ಹಾಗಾಗಿ ಅವರು ಓಪನಿಂಗ್ ಬಂದು ಅವರು ಕೂಡ ಜಾಸ್ತಿ ರನ್ ಮಾಡ್ತಾರೆ. ಇಲ್ಲಿ ಬ್ಯಾಟ್ಸ್ಮನ್ ಬರೋದು ಹಿಂದೆ ಮುಂದೆ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಯಾಕಂದರೆ ಬರೋ ಹೊತ್ತಿಗೆ 10 ಓವರ್ ಮುಗ್ದೋಗ್ಬಿಟ್ಟಿರುತ್ತೆ. ಇನ್ನು 10 ಓವರ್ ಆಡಬೇಕು, ಓವರಿಗೆ ಆಡಬೇಕು, ಮ್ಯಾಚ್ ವಿನ್ನಿಂಗ್ ಆಡಬೇಕು, ಪರ್ಫಾರ್ಮೆನ್ಸ್ಗೆ ಆಡಬೇಕು. ವಿರಾಟ್ ಕೊಹ್ಲಿ ಆ ಪ್ರೆಸರ್ ಏನಿರಲ್ಲ. 100% ಫಸ್ಟ್ ಆರಾಮಾಗಿ ಒಂದು 10 ಬಾಲ್ ಆಡ್ಕೊಳ್ತಾರೆ. 2 ಬಾಲಲ್ಲಿ 2 ಸಿಕ್ಸ್ ಹೊಡೆದ್ರೆ ಅವ್ರ ಸ್ಕೋರ್ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ನಾಟ್ ಔಟ್ ಆಗಿ ಹೋಗ್ಬೋದು 20 ಓವರ್ಲ್ಲ ವಿರಾಟ್ ಕೊಹ್ಲಿ ಬೇಕಾದ್ರೆ. ಅಂದರೆ ಅವರೇಜಾಗಿ ಆಡಿ ಅವ್ರ ಟೆಕ್ನಿಕ್ ಅಷ್ಟು ಗೊತ್ತಿರುತ್ತೆ. ಇದೇ ಜಾಗ ಇವತ್ತೇನು ಸೆಂಚುರಿನಾ ತುಂಬ ನಿರೀಕ್ಷೆ ಮಾಡ್ಬೋದು. RCBಲಿ ನಿರೀಕ್ಷೆ ಮಾಡ್ಬೋದು. ನಂಬರ್ ಅಲ್ವಾ ಗುರುಗಳೇ, ಒಂದು ಪ್ರಿಡಿಕ್ಷನ್ ಹಂಗೆ ಹೇಳಿ. ಹಿಂಗೆ ಇವತ್ತು 100% ನಿರೀಕ್ಷೆ ಮಾಡ್ಬೋದು. 100% ಯಾವುದು, ಸೆಂಚುರಿನಾ ಹಾಫ್ ಸೆಂಚುರಿನಾ? ಇಲ್ಲ ಇವತ್ತು ತುಂಬ ಇದೆ. ಸಾಲ್ಟ್ಗೂ ವಿರಾಟ್ ಕೊಹ್ಲಿಗೂ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಣ. ಕಮಾನ್, ಸೆಂಚುರಿಗಿದೆ. ಸೆಂಚುರಿ ಓಕೆ. ಎಲ್ಲರೂ ಯಾರಾದ್ರೂ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರಾ ಅನ್ನೋ ನಿಮ್ದೇನಾದ್ರು ಗೊತ್ತಿಲ್ಲ. ಇದಕ್ಕೂ ಬೆಡ್ಡಿಂಗ್ ಇರುತ್ತೆ ಮೊಬೈಲಲ್ಲಿ. 35 ರನ್ ಹೊಡಿತಾನ ಹೊಡೆಯಲ್ಲ ಅನ್ನೋದಕ್ಕೆ ಇರುತ್ತೆ, 50 ರನ್ ಹೊಡಿತಾನ ಇಲ್ವಾ ಅಂತ ಇರುತ್ತೆ. ಪ್ರತಿ ಓವರ್ಲಿ ಈ ಬಾಲ್ 4 ಬರುತ್ತೆ ಇಲ್ವಾ ಅಂತ ಇರುತ್ತೆ. ನೀವೇ ದೇವರಾಗಿರ್ತೀರಲ್ಲ ಎಷ್ಟೊಂದು ಜನ ಪಾಲಿಗೆ, ಅದಕ್ಕೆ ಕೇಳಿದೆ. ಇವತ್ತು ಹೊಡಿತಾರ ಹೊಡಿಯಲ್ವಾ? 100 ಹೊಡಿಬಹುದು, 100 ಹೊಡಿಬಹುದು. ಇಲ್ಲ 50ಕ್ಕೆ ಮೋಸ ಇಲ್ಲ, 50ಕ್ಕೆ ಮೋಸ ಇಲ್ಲ, 100 ಹೊಡಿಬಹುದು. ಅಂದ್ರೆ ಅವ್ರಕ್ಕಿಂತ ಚೆನ್ನಾಗಿ ನಮ್ಮ ಬೌಲಿಂಗ್ ಚೆನ್ನಾಗಿದೆ. ಯಾಕಂದ್ರೆ ಅಲ್ಲೇನು ಫಸ್ಟ್ ಸ್ಟಾರ್ಟಿಂಗೇನೆ ಬೆಸ್ಟ್ ಬೌಲರ್ಸ್ ಇಲ್ಲ. ಆದ್ರೆ ಲೇಟಾಗಿ ಆಗ್ತಾರೆ, ಚಾಲೆಲ್ಲ ತುಂಬ ಲೇಟಾಗಿ ಆಗ್ತಾನೆ. ಮತ್ತು ವಿರಾಟ್ ಕೊಹ್ಲಿ ಒಬ್ಬ ಪ್ಲೇಯರ್ 14ನೇ ತಾರೀಕು ಅವ್ನು ತುಂಬ ಚೆನ್ನಾಗಿದೆ. ಅವ್ನು ಹುಷಾರಾಗಿ ಆಡಬೇಕು ಅಂತಾರೆ. ಅವ್ನು ಜಾಸ್ತಿ ಲಬಕ್ಕನ್ನು ಔಟ್ ಮಾಡ್ಬಿಡ್ತಾನೆ. ಓಕೆ, ಮೀತಾ ಮೇಡಮ್ ನೀವೇನು ಹೇಳ್ತೀರಿ? ಶ್ರೇಯಸ್ ಅಯ್ಯರ್ ವರ್ಸಸ್ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವ್ರದ್ದು ಅಷ್ಟೇ ನೋಡಿ, 5 and 6 ಕಾಂಬಿನೇಷನ್ ಇವತ್ತು ಅವ್ರದ್ದು. ಮತ್ತು ಇವತ್ತು 2 and 7 ಕಾಂಬಿನೇಷನ್ನು. ಇದಕ್ಕೂ ಮ್ಯಾಚ್ ಆಗುತ್ತೆ. ಅವ್ರದ್ದು ಉತ್ತರ ನಕ್ಷತ್ರ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಅಂತ ಹೇಳ್ತೀನಿ. ಎಷ್ಟು ಹೊಡಿತಾರೆ ಅಂತ ನಿಮ್ಮ ಪ್ರಿಡಿಕ್ಷನ್? ಅವರೇಜ್ 70 ಮೇಲೆ ಹೊಡಿಬೋದು. 70 ಮೇಲೆ. ಗುರುಗಳು 50 ಮೇಲೆ 100 ಹೊಡಿಬೋದು ಅಂತ ಹೇಳ್ತಾರೆ, ನೀವು 70 ಮೇಲೆ ಅಂತ. ಓಕೆ, ನಾವು ಮಾತಾಡೋಣ ಬನ್ನಿ. ಅವಿನಾಶ್ ಅವ್ರು ಏನು ಕತೆ ಇವತ್ತು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವ್ರದ್ದು? ಚೆನ್ನಾಗಿದ್ದಾರೆ, ಇಬ್ಬರು ಫಾರ್ಮಲ್ಲಿ ಇದ್ದಾರೆ, ಅದನ್ನು ಒಪ್ಕೊಳ್ಳೇಬೇಕಾಗಿರುವಂತಹ ಸತ್ಯ. ಬಟ್ ಅಡ್ವಾಂಟೇಜು RCB ಕಡೆ ಜಾಸ್ತಿ ಇದೆ. ಅವ್ರ ಕಡೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ತುಂಬ ಕಡಿಮೆ ಇದ್ದಾರೆ. ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಸಾಲ್ಟು ಮತ್ತು ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಕೊಹ್ಲಿ, ರಜತ್ ಪತಿದಾರ್. ಬಟ್ ಆದ್ರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳಲೇಬೇಕಲ್ಲ, ಅವ್ರ ಕ್ಯಾಪ್ಟನ್ಸಿ ಅದ್ಭುತವಾಗಿದೆ. ಸೊ ಅವರ ಕ್ಯಾಪ್ಟನ್ಸಿಯಿಂದಾನೇ ಪಂಜಾಬ್ ಇಷ್ಟು ದೂರ ಬರೋ ಕಾರಣ ಕೂಡ. ನಾವು ಬಂದಿದ್ದೀವಲ್ವಾ, ಈಗ ಟಾಪ್ 2 ಅಲ್ಲಿ ಇದ್ದೀವಿ ನಾವು. ಪಂಜಾಬ್ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ, ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀವಿ. ನಾವು ಸೆಕೆಂಡ್ ಪ್ಲೇಸ್ ಅಂದಿದ ತಕ್ಷಣ ಅವರೇ ನಮಗಿಂತ ಒಂದು ಮ್ಯಾಚು ಎಕ್ಸ್ಟ್ರಾ ಗೆದ್ದಿಲ್ಲ. ಅವರು ಅಷ್ಟೇ ಗೆದ್ದಿದ್ದಾರೆ, ನಾವು ಅಷ್ಟೇ ಗೆದ್ದಿದ್ದೀವಿ. ಅವ್ರು ನಮಗಿಂತ ಮುಂದೆ ಇರೋದು ಜಸ್ಟ್ ಒಂದು ಹತ್ರನಿಂದ. ನಮ್ಮದು ರನ್ ರೇಟು 3.5 ಏನೋ ಇದೆ, ಅವರು 3.7 ಆ ಥರದ್ದೇನೋ ಇದೆ ಅಷ್ಟೇ. ಸೊ ಹಾಗಾಗಿ ಒಂದು ಹತ್ರನಿಂದ ಮುಂದೆ ಇದ್ದಾರೆ ಅಷ್ಟೇ. ನಾವು ಅಷ್ಟೇ ಗೆದ್ದಿರೋದು, ಮುಂಬೈಯು ಒಂದು ಕಡಿಮೆ ಗೆದ್ದಿದ್ದಾರೆ. ನಾವು ಮತ್ತು ಶ್ರೇಯಸ್ ಅಯ್ಯರ್ ಟೀಮು ಎಲ್ಲ ಅಷ್ಟೇ ಗೆದ್ದಿರೋದು. ಸೊ ಹಾಗಾಗಿ ನಾವು ಕ್ವಾಲಿಟಿ ಕ್ರಿಕೆಟ್ ಆಡಿದ್ದೀವಿ, ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮದು ಒಂದು ಮ್ಯಾಚು ಡ್ರಾ ಆಯಿತು ಮಳೆಯಿಂದ ಕಾರಣ. ಸೊ ಅದಿದ್ದರೆ ನಾವು ಇನ್ನೂ ಟೇಬಲ್ ಟಾಪಲ್ಲಿ ಇರ್ತಾ ಇದ್ವಿ, ಎಲ್ರಿಗಿಂತ ಒಂದು ಜಾಸ್ತಿ ಗೆಲ್ತಾ ಇದ್ವಿ. ಒಂದು ಮ್ಯಾಚು ಡ್ರಾ ಆಯಿತು. ಆ್ಯಂಡ್ ನೆನ್ನೆ ಲಕ್ನೋ ಮೇಲೆ ಅಷ್ಟೆಲ್ಲ ಒದ್ದಾಡಿದ್ವಿ ನಾವು, ಗೆದ್ದರೆ ಟಾಪ್ 2 ಹೋಗ್ತೀವಿ ಆ್ಯಂಡ್ ಈಸಿ ಒಂದು ಮ್ಯಾಚ್ ಎಕ್ಸ್ಟ್ರಾ ಸಿಗುತ್ತೆ, ಯಾಕೆ ಫೈನಲ್ಗೆ ಹೋಗ್ಬೋದು ಅಂತ. ಆವತ್ತಿನ ದಿವಸ ಮಳೆನೇ ಬಂದು ಮ್ಯಾಚ್ ನಿಂತಿದ್ರು ಕೂಡ ನಾವು ಆರಾಮಾಗಿ ಟಾಪ್ 2 ಹೋಗ್ತಾ ಇದ್ವಿ.
ಇದ್ವಿ, ಅವತ್ತು ಆಡಿದರೆ ಗೆಲ್ಲಬೇಕಾಗಿತ್ತು, ಸೋಲ್ಬೇಕಾಗಿರಲಿಲ್ಲ. ಸೊ ಮಳೆ ಬಂದಿದ್ರೆ ಅವತ್ತು ಕೂಡ ಟಾಪ್ 2ಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಾವು ಕ್ವಾಲಿಟಿ ಕ್ರಿಕೆಟ್ ಆಡಿದ್ದೀವಿ. ಹೇಜಲ್ವುಡ್ ಇಲ್ಲ, ಟೀಮ್ ಡೇವಿಡ್ ಇಂಜುರಿ, ರಜತ್ ಪತಿದಾರ್ ಫಿಂಗರ್ ಇಂಜುರಿ, ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಲಕ್ನೋ ಮೇಲೆ ಗೆದ್ದಿದ್ದೀವಿ. ಈಗ ರಜತ್ ಸ್ವಲ್ಪ ಬೆಟರ್ ಆಗಿದ್ದಾರೆ ಅನಿಸುತ್ತೆ. ಟೀಮ್ ಡೇವಿಡ್ದು ಇನ್ನೂ ಕ್ಲಾರಿಟಿ ಇಲ್ಲ, ಅನೌನ್ಸ್ ಆಗಬೇಕು ಈಗ. ಅದು ಬಿಟ್ಟರೆ ಹೇಜಲ್ವುಡ್ ಬ್ಯಾಕ್ ಆಗಿದ್ದಾರೆ. ಹೇಜಲ್ವುಡ್ ಇಲ್ಲ ಅಂದ್ರೂ ತುಷಾರ ಅಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಅಂದಾಗ್ಲೇ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತಲ್ಲ ಬಟ್ ಬ್ಯಾಕಪ್ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಪ್ರತಿ ಒಂದು ಸ್ಲಾಟ್ಗೂ 3 ಆಪ್ಷನ್ ಇದೆ ನಮ್ಮ ಹತ್ರ. ಇವಾಗ ನೋಡಿ, ಬೆತಲ್ ಹೋದ್ರು, ನಮ್ಗೇನು ಆ ಸಮಸ್ಯೆ ಕಾಣ್ತಾ ಇಲ್ಲ. ಸಾಲ್ಟ್ ಇದ್ದಾರೆ, ಸಾಲ್ಟ್ಗೂ ಏನಾದರೂ ಇಂಜುರಿ ಆಯಿತಾ, ಮೊನ್ನೆ ಇನ್ನೊಬ್ಬನ ಕರ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಸ್ಲಾಟ್ಗೂ 3 ಆಪ್ಷನ್ ಇದೆ, ಏನು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಭುವಿ ಮತ್ತು ಯಶು ಸ್ವಲ್ಪ ಕಂಟ್ರೋಲ್ ತೊಗೊಬೇಕು. ಲಾಸ್ಟ್ 2 ಮ್ಯಾಚಿಂದ ಸ್ವಲ್ಪ ಓಡಿಸ್ಕೊಂತಿದ್ದಾರೆ, ಕಾಸ್ಟ್ಲಿ ಬೌಲರ್ ಆಗಿದೆ, ಕಾಸ್ಟ್ಲಿ ಆಗ್ತಾ ಇದ್ದಾರೆ. ಮೊನ್ನೆನೂ ಅಷ್ಟೇ 18 ವರ್ಷದ ಇತಿಹಾಸದಲ್ಲೇ ಫಾರ್ ದ ವೆರಿ ಫಸ್ಟ್ ಟೈಮ್ ಅಷ್ಟು ರನ್ನನ್ನು ಚೇಸ್ ಮಾಡಿರೋದು. ಇಲ್ಲಿವರೆಗೂ ನಾವು ಗೆದ್ದಿರೋದು 2 ಸಲ 200+ ಹೊಡೆದಾಗ, ಬೇರೆಯವ್ರ ಆಪೋಸಿಷನ್ ಟೀಮ್ 200+ ಹೊಡೆದಾಗ 2 ಸಲ, ಒಂದು 202, ಇನ್ನೊಂದು 208. ಅಂಥದ್ದು ಇದು ಹೈ ವೋಲ್ಟೇಜ್ ಮ್ಯಾಚ್. ಮೊನ್ನೆ 222 ಚೇಸ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಅದು ನಾನು ಪ್ರತಿಯೊಂದು ಡಾಟ್ ಬಾಲ್ ಆಡಿದಾಗ್ಲೂ ಇದು ಡೇಂಜರ್ ಆಗುತ್ತೆ ಅನ್ಕೊತಿದ್ದೆ. 8 ಬಾಲ್ ಇದ್ದಂಗೆ ಗೆಲ್ಲಿಸ್ತಾರೆ. ಸೊ ಅಷ್ಟು ಕಾನ್ಫಿಡೆಂಟ್ ಇದೆ, ಅಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಅಷ್ಟು ಒಳ್ಳೆ ಕ್ವಾಲಿಟಿ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಹಾಗಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ.